ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತೇನಪ್ಪ ಅಂದರೆ ನಮ್ಮ ಮನೆಯವ್ರದ್ದು ಫೋನಿನ ಪೌಚ್ ಕಿತ್ತಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಹಿಡ್ಕೊಂಡಿತ್ತು ಅಂದು ನಾನು ಫೋನ್ ಹಿಡ್ಕೊಂಡೆ. ಅದು ನೋಡಿದರೆ ಪೂರ್ತಿನೇ ಕಿತ್ತೋಯ್ತು ಗೈಸ್. ಹಾಗೆ ಮೀಶೋದಿಂದ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿಬಿಟ್ಟು ಅವ್ರಿಗೆ ಸರ್ಪ್ರೈಸಾಗಿ ಕೊಡೋಣ ಅಂದ್ಬಿಟ್ಟು ಅವ್ರಿಗೆ ಕೊಡ್ತಾಯಿದ್ದೆ. ಆಲ್ರೆಡಿ ಅವ್ರು ನೋಡಿದ್ರು ಏನೋ ಅದನ್ನು ವಿಡಿಯೋ ಮಾಡಬೇಕಾದ್ರೆ ಆ ಥರ ವಿಡಿಯೋ ಓಪನ್ ಮಾಡ್ತಾಯಿದ್ರು. ಅದನ್ನು ನೋಡಿದರೆ ಪೌಚ್ ಏನೋ ತಗೊಂಡು ಬಂದಿದ್ದೆ, ಚೆನ್ನಾಗೇನೋ ಬಂದಿತ್ತು ಪೌಚು. ಆದರೆ ಏನು ಮಾಡೋದು, ಅದು ನಮ್ಮ ಮನೆಯವ್ರ ಫೋನಿಗೆ ಆಗಲೇ ಇಲ್ಲ. ಮತ್ತು ಅದನ್ನು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಮತ್ತೆ ಅದನ್ನು ರಿಟರ್ನ್ ಮಾಡೋಕ್ಕೋಸ್ಕರ ರಿಟರ್ನ್ಗೆ ಹಾಕಿದೆ. ಅದಾದ ನಂತರ ಇಲ್ಲಿ ನನ್ನ ಮಗ ನಮ್ಮ ಅಮ್ಮನ ಜೊತೆ ಆಟ ಆಡ್ತಾಯಿದ್ದ. ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನಾನು ಅದಾದ ನಂತರ ತುಂಬ ಚಳಿ ಇತ್ತು ಅಂದ್ಬಿಟ್ಟು ಸ್ವೆಟ್ರ್ ಹಾಕ್ಕೊಂಡು ಒಳಗಡೆ ಬಂದೆ. ನಮ್ಮಮ್ಮ ಉತ್ಕ ಮುದ್ದಿಗೆ ಅಂದ್ಬಿಟ್ಟು ರೆಡಿ ಮಾಡಿದ್ರು. ನಾನು ಬೇಳೆ ಎಲ್ಲ ಅದನ್ನೆಲ್ಲ ನೀರೆಲ್ಲ ಹಿಂಡಿ ತೆಗಿಬೇಕು ಅಂತ ಅಂದ್ಬಿಟ್ಟು ತೆಗಿತಾಯಿದ್ದೆ. ಆಮೇಲೆ ಇಲ್ಲಿ ಬಂದು ನೋಡಿದರೆ ನಮ್ಮ ತಂಗಿ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ಲು ಅಂಗಡಿ ಹತ್ರ ಕೂತ್ಕೊಂಡು. ಅವಳು ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾಯಿದ್ಲು. ಇವಾಗ ನಾನು ಒಳಗಡೆ ಬಂದು ಬೇಳೆನ ನೀರು ತೆಗೆಯೋಣ ಅಂದ್ಬಿಟ್ಟು ಒಳಗಡೆ ಬಂದೆ. ನೋಡ್ರಿ ಇಲ್ಲೆಲ್ಲ ನಮ್ಮಮ್ಮ ಎಲ್ಲ ಉತ್ಕ ಮುದ್ದಿಗೋಸ್ಕರ ರೆಡಿ ಮಾಡಿದ್ರು. ಅದಾದ ನಂತರ ಇಲ್ಲಿ ನಮ್ಮ ಮನೆಯವರು ತುಂಬ ದಿನದಿಂದ ಸೀರೆನ ಹಂಗೆ ಇಟ್ಟಿದ್ದೆ. ಮದುವೆ ಫಂಕ್ಷನ್ಗೆ ಹೋಗಿ ಉಟ್ಕೊಂಡಿರೋ ಸೀರೆನ ಹಾಗೆ ಸಿಗಾಕಿದ್ದೆ ಅಂದ್ಬಿಟ್ಟು ನಮ್ಮ ಮನೆಯವರು ಅದನ್ನು ನೋಡಿಬಿಟ್ಟು ಕ್ಲೀನಾಗಿ ನೀಟಾಗಿ ಮಡಿಸಿ ಇಡ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರು ಈ ರೀತಿ ಇಡ್ತಾ ಇರೋದು. ನೋಡ್ತಾ ಇರ್ಬೋದು ಯಾವ ರೀತಿ ಮಡಿಸಿ ಇಡ್ತಾ ಇದ್ದಾರೆ ನನ್ನ ಸೀರೆನ ಅಂದ್ಬಿಟ್ಟು. ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.